4 ಲಕ್ಷ ರೂಪಾಯಿಗಾಗಿ ಅಪ್ಪ ಅಮ್ಮನನ್ನ ಮರ್ಡರ್ ಮಾಡಿದ್ನ ಆರೋಪಿ. ಬೆಂಗಳೂರಿನ ವಿಜ್ಞಾನ ನಗರದಲ್ಲಿ ಡಬಲ್ ಮರ್ಡರ್ ಕೇಸ್ಗೆ ಈಗ ಟ್ವಿಸ್ಟ್ ಸಿಕ್ಕಿದೆ. ನಿನ್ನೆ ನವೀನ್ ಚಂದ್ರ ಭಟ್ ಡಾಕ್ಟರ್ ಶ್ಯಾಮಲಾ ಭಟ್ರನ್ನ ಮಗನೇ ಕೊಂದಿದ್ದ. ದಂಪತಿಯ ಪುತ್ರ ರಹೋನ್ ಭಟ್ ಈ ಕೊಲೆ ಮಾಡಿದಂತ ಆರೋಪಿ. ಪೊಲೀಸರ ವಿಚಾರಣೆಯಲ್ಲಿ ಹಲವು ಮಾಹಿತಿಗಳು ಬಹಿರಂಗ ಆಗಿದೆ. 4 ಲಕ್ಷ ರೂಪಾಯಿಗೆ ಅಪ್ಪ ಅಮ್ಮನನ್ನ ಮರ್ಡರ್ ಮಾಡಿದ್ದಾನೆ. ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಅಂಕಿತಾ ನೇರ ಸಂಪರ್ಕದಲ್ಲಿ ಇದ್ದಾರೆ. ಅಂಕಿತಾ, ಕೇವಲ 4 ಲಕ್ಷ ರೂಪಾಯಿಗೆ ಅಪ್ಪ ಅಮ್ಮನನ್ನೇ ಮರ್ಡರ್ ಮಾಡಿದ ಭೂಪ ಇವನು ಈಗ ಅರೆಸ್ಟ್ ಆಗಿದ್ದಾನೆ. ಪೊಲೀಸರ ವಿಚಾರಣೆ ವೇಳೆ ಬಾಯ್ಬಿಟ್ಟಂತ ಪ್ರಮುಖ ಅಂಶಗಳ ಬಗ್ಗೆ ವಿವರಣೆಯನ್ನು ನೀಡೋದಾದ್ರೆ ಮಧುಸೂದನ್, ಬೆಂಗಳೂರಿನ HAL ಪೊಲೀಸ್ ಠಾಣಾ ವ್ಯಾಪ್ತಿಯ ವಿಜ್ಞಾನ ನಗರದ ಒಂದು ಖಾಸಗಿ ಅಪಾರ್ಟ್ಮೆಂಟ್ನಲ್ಲಿ ದಂಪತಿ ವಾಸವಾಗಿರ್ತಾರೆ. ಅವರ ಜೊತೆ ಆತ ಪುತ್ರ ರೋಹನ್ ಕೂಡ ಒಟ್ಟಿಗೆ ವಾಸವಾಗಿರ್ತಾನೆ. ಆದರೆ ಆತ ಪದೇ ಪದೇ ತಂದೆ ತಾಯಿಗೆ ಒಂದು ಕಿರುಕುಳವನ್ನ ಕೊಡುವಂತಹ ಕೆಲಸವನ್ನ ಮಾಡ್ತಾನೆ. ಅದಾದ ಬಳಿಕ ತಂದೆ ತಾಯಿಯ ಜೊತೆ ಜಗಳ ಮಾಡಿಕೊಂಡು ಪ್ರತ್ಯೇಕವಾಗಿ ವಾಸವನ್ನ ಕೂಡ ಮಾಡ್ತಾ ಇರ್ತಾನೆ. ಆದರೆ ಇತ್ತೀಚೆಗೆ ಮತ್ತೆ ಆತ ತಂದೆ ತಾಯಿ ಜೊತೆ ಬಂದು ಇರ್ತಾನೆ. ಆದರೆ 4 ಲಕ್ಷ ಹಣವನ್ನ ಕೊಡುವಂತೆ ತಂದೆ ತಾಯಿಯ ಬಳಿ ಆತ ಕೇಳಿರ್ತಾನೆ. ಆದರೆ ಅದನ್ನ ಕೊಡೋದಕ್ಕೆ ತಂದೆ ತಾಯಿ ನಿರಾಕರಿಸಿದ್ದಾರೆ. ಆ ಸಂದರ್ಭದಲ್ಲಿ ಏಕಾಏಕಿ ಚಾಕುವಿನಿಂದ ತಂದೆಯ ಪಕ್ಕೆಲುಬಿಗೆ ಇರಿದು ಆತ ಹಲ್ಲೆಯನ್ನ ಮಾಡಿರುವಂಥದ್ದು. ಜೊತೆಗೆ ತಾಯಿಗೂ ಕೂಡ ಹಲ್ಲೆಯನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾನೆ. ಇಷ್ಟೆಲ್ಲ ಆದ್ಮೇಲೆ ಆತ ಮನೆಯಲ್ಲೇ ಇರ್ತಾನೆ. ಒಂದಷ್ಟು ಸ್ಥಳೀಯರು ಆತನನ್ನ, ಅಂದ್ರೆ ಅಕ್ಕಪಕ್ಕದ ನಿವಾಸಿಗಳು, ಅವರಿಬ್ಬರನ್ನ ಕೂಡ ಆಸ್ಪತ್ರೆಗೆ, ಮಣಿಪಾಲ ಆಸ್ಪತ್ರೆಗೆ ಶಿಫ್ಟ್ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಆದ್ರೆ ಅಲ್ಲಿ ಟ್ರೀಟ್ಮೆಂಟ್ ಫಲಕಾರಿಯಾಗದೆ ಇಬ್ಬರು ಕೂಡ ಸಾವನ್ನಪ್ಪಿರುವಂಥದ್ದು. ಮೇಲ್ನೋಟಕ್ಕೆ ಹಣಕಾಸಿನ ವಿಚಾರಕ್ಕೆ, ಅಂದ್ರೆ 4 ಲಕ್ಷ ರೂಪಾಯಿ ಏನ್ ಕೇಳಿದ್ದ ಆ ವಿಚಾರಕ್ಕೆ ಕೊಲೆ ಮಾಡಿದ್ದಾನೆ ಅನ್ನೋದು ಈಗಾಗಲೇ ಗೊತ್ತಾಗ್ತಾ ಇರುವಂತದ್ದು. ಪೊಲೀಸರು ಕೂಡ ಮತ್ತಷ್ಟು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಅಂದ್ರೆ ಪ್ರಮುಖವಾಗಿ ನವೀನ್ ಚಂದ್ರ ಜೊತೆಗೆ ಶ್ಯಾಮಲಾ ಅಂತ ಹೇಳಿ ಇವರು ದಂತ ವೈದ್ಯರಾಗಿ ಕೆಲಸವನ್ನ ಮಾಡ್ತಾ ಇದ್ರು. ಜೊತೆಗೆ ಪುತ್ರ ವಿಚಿತ್ರ ವರ್ತನೆಯನ್ನ ಕೂಡ ಮಾಡ್ತಾ ಇದ್ದ ಅನ್ನೋದ್ರ ಬಗ್ಗೆ ಈಗಾಗಲೇ ಒಂದಷ್ಟು ಮಾಹಿತಿ ಲಭ್ಯ ಆಗ್ತಾ ಇದೆ. ಆ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಅಂದ್ರೆ ಈ ಮೃತ ದಂಪತಿಗೆ ಇಬ್ರು ಮಕ್ಕಳು, ಒಬ್ಬ ಗಂಡು ಮಗ ಈತ ಆರೋಪಿಯಾಗಿದ್ದಾನೆ. ಜೊತೆಗೆ ಇನ್ನೋರ್ವ ಮಗಳು ವಿದೇಶದಲ್ಲಿ ಓದ್ತಾ ಇದ್ದಾರೆ. ಅವರು ಬಂದ ಬಳಿಕ ಮೃತದೇಹಗಳ ಮರಣೋತ್ತರ ಪರೀಕ್ಷೆ ನಡೆಸಲಾಗುತ್ತೆ. ಅದಾದ ಬಳಿಕ ಈತ ಯಾವ ರೀತಿಯಾಗಿ ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ ಅನ್ನೋದ್ರ ಬಗ್ಗೆ ಗೊತ್ತಾಗಲಿದೆ. ಮಧುಸೂದನ್, ಧನ್ಯವಾದ ಅಂಕಿತಾ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.